ನಿರಂತರ ಸುದ್ದಿ. ದಕ್ಷಿಣ ಭಾರತದ ಪ್ರಖ್ಯಾತ ತೀರ್ಥಕ್ಷೇತ್ರ. ದಿನನಿತ್ಯ 30ರಿಂದ 70,000 ಜನರು ಅಲ್ಲಿಗೆ ಬರ್ತಾರೆ. ಅನ್ನದಾಸೋಹ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಡೀತದೆ. ಲಕ್ಷಾಂತರ ಮಂದಿ ಭಕ್ತರು ಬರುವಂತಹ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆನೆ ಪ್ರಮಾಣ ಅಂದರೆ ಅದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಒಂದು ಮಾತಿದೆ, ತಿರುಪತಿ ತಿಮ್ಮಪ್ಪ ಕಾಸು ಬಿಡ, ಧರ್ಮಸ್ಥಳದ ಮಂಜುನಾಥ ಮಾತು ಬಿಡ ಅಂತೇಳಿ. ಯಾಕಂತ ಹೇಳಿದರೆ ತಿರುಪತಿ ತಿಮ್ಮಪ್ಪ ಪದ್ಮಾವತಿ ಅಮ್ಮನವರನ್ನು ಮದುವೆ ಆಗುವಾಗ ಕುಬೇರನಿಂದ ಸಾಲ ಪಡೆದುಕೊಂಡಿದ್ದಂತೆ. ಆ ಸಾಲವನ್ನು ತೀರಿಸಿಕೆಬೇಕಾಗಿ ತಿರುಪತಿ ತಿಮ್ಮಪ್ಪ ಹಣ ಕೇಳ್ತಾ ಇದ್ದಾನೆ. ಆದ್ದರಿಂದ ಜನರು ತಮ್ಮ ತಮ್ಮ ಮನೆಯಲ್ಲಿ ಕರಡಿಗೆಯಲ್ಲಿ ಹಣ ಹಾಕಿ ಅದನ್ನು ಕೊಂಡೋಗಿ ತಿರುಪತಿಗೆ ಒಪ್ಪಿಸುವಂಥ ಕ್ರಮ ಇದೆ. ಅದೇ ರೀತಿ ಮಂಜುನಾಥನ ಸನ್ನಿಧಿಯಲ್ಲಿ ಮಾತು ಬಿಡ ಅಂತ ಹೇಳ್ತಾರೆ. ಯಾವುದಾದರೂ ಒಂದು ವಿವಾದ ಬಂದರೆ ಅಂತಿಮವಾಗಿ ಎರಡೂ ಪಾರ್ಟಿಯವರು ಒಪ್ಪದೇ ಇದ್ದಾಗ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡುವ ಅಂತ ಹೇಳ್ತಾರೆ. ಅಂದರೆ ಧರ್ಮಸ್ಥಳದಲ್ಲಿ ಮಾಡುವಂಥ ಪ್ರಮಾಣಕ್ಕೆ ಆ ಮರ್ಯಾದೆ ಇದೆ. ಧರ್ಮಸ್ಥಳದಲ್ಲಿ ಸುಳ್ಳು ಹೇಳಿ ಪ್ರಮಾಣ ಮಾಡಿ ಉದ್ಧಾರ ಆದವರು ಇಲ್ಲ ಎನ್ನುವಂಥ ಪ್ರತೀತಿ ಇದೆ. ಕೆಲವು ವರ್ಷಗಳ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ಪ್ರಕರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆ ಪ್ರಮಾಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯವರ ಮಧ್ಯೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ಮಾಡುತ್ತೇವೆ ಅಂತ ಆಯಿತು. ಯಡಿಯೂರಪ್ಪನವರೂ ಬರಬೇಕಾಯಿತು ಆನೆ ಪ್ರಮಾಣಕ್ಕೆ, ಕುಮಾರಸ್ವಾಮಿಯವರೂ ಬರಬೇಕಾಯಿತು. ಅದರ ಮಧ್ಯೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಆ ವಿಚಾರದಲ್ಲಿ ಸೇರಿಕೊಂಡಿತ್ತು. ಅವರು ಬಂದರು, ಆದರೆ ಯಾರೂ ಮುಖಾಮುಖಿಯಾಗಿ ಆನೆ ಪ್ರಮಾಣ ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಮುಖಾಮುಖಿ ಆಣೆ ಪ್ರಮಾಣ ಮಾಡಬೇಕಂತ ಪದ್ಧತಿ ಇಲ್ಲ. ಕೆಲವು ದಿನಗಳ ಹಿಂದೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿಯವರ ಮಧ್ಯೆ ವಾಗ್ವಾದ ನಡೆಯಿತು. ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದರು ಅಂತ ಒಂದು ವಾದ ಆದರೆ, ಸಿ ಟಿ ರವಿಯವರು ನಾನು ಆ ಶಬ್ದವನ್ನು ಬಳಸಿಲ್ಲ ಅಂಥೇಳಿ ಸಿ ಟಿ ರವಿಯವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪಿ ಎ ಮೂಲಕ ನೀಡಿದಂಥ ದೂರಿನ ಅನ್ವಯ ಹಿರೇಬಾಗವಾಡಿ ಪೊಲೀಸ್ ಠಾಣೆಯಲ್ಲಿ ಸಿ ಟಿ ರವಿಯವರ ಮೇಲೆ ಕೇಸಾಯಿತು. ಪೊಲೀಸರು ಅತ್ಯುತ್ಸಾಹದಿಂದ ವಿಧಾನಸೌಧದ, ಅಂದರೆ ಅದು ಸುವರ್ಣಸೌಧ, ಅದರ ಮೆಟ್ಟಿಲ ಮೇಲೆ ಪ್ರತಿಭಟನೆ ಮಾಡುತ್ತಿದ್ದ ಸಿ ಟಿ ರವಿಯನ್ನು ಎತ್ತಾಕಿಕೊಂಡು ಹೋಗಿ ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿ ರಾತ್ರಿಡೀ ಸುತ್ತಾಡಿಸಿ ಮರುದಿನ ಬೆಳಿಗ್ಗೆ ಹಿರೇಬಾಗವಾಡಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ಅಲ್ಲಿನ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರ ಆದೇಶದಂತೆ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕರ್ಕೊಂಡು ಬರ್ತಾಯಿದ್ರು. ಈ ಮಧ್ಯೆ ಸಿ ಟಿ ರವಿಯವರ ಪರ ವಕೀಲರು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದರು. ಆ ಬೇಲ್ ಅಪ್ಲಿಕೇಶನಿಗೆ ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಹಾಕಿದರು. ಇದರ ಮಧ್ಯೆ ಸಿ ಟಿ ರವಿಯವರ ಪರ ವಕೀಲರು ರಾಜ್ಯ ಹೈಕೋರ್ಟಿನಲ್ಲಿ FIR ಸ್ಕ್ವಾಶಿಗೆ 482 ನಡಿಯಲ್ಲಿ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯ ವಿಚಾರಣೆ ಬಂದಾಗ ಸಿ ಟಿ ರವಿಯವರನ್ನು ಬಂಧಿಸುವುದಕ್ಕಿಂತ ಮುನ್ನ 41A ಅಡಿಯಲ್ಲಿ ನೋಟಿಸ್ ಕೊಡಲಿಲ್ಲ ಎನ್ನುವಂಥ ಪ್ರಶ್ನೆ ಬಂತು. ಮತ್ತು ಸಿ ಟಿ ರವಿಯವರ ಮೇಲೆ ದಾಖಲಾಗಿರುವಂಥ ಪ್ರಕರಣ 7 ವರ್ಷಗಳಿಗಿಂತ ಒಳಗಿನ ಶಿಕ್ಷೆಯ ಪ್ರಮಾಣ ಇರುವಂಥ ಪ್ರಕರಣವಾಗಿದ್ದರಿಂದ ಅವರನ್ನು ಬಂಧಿಸುವಂಥ ಅಗತ್ಯ ಇರಲಿಲ್ಲ. ಅವರನ್ನು ಬಂಧಿಸಿ ಈಗ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಟ್ರಾನ್ಸಿಟ್ ವಾರೆಂಟಿನ ಮೇಲೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದರೆ ಅವರನ್ನು ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡಿ ಅಂತೇಳಿ ರಾಜ್ಯ ಹೈಕೋರ್ಟಿನ ಪೀಠ ಆದೇಶ ಮಾಡಿತು. ಜಸ್ಟಿಸ್ MG ಉಮಾ ಅವರು ಈ ಮಹತ್ವಪೂರ್ಣವಾದ ಆದೇಶವನ್ನು ಕೊಟ್ಟರು.
ಯಾಕಂತ ಹೇಳಿದರೆ ಪೊಲೀಸರು ಏಕಾಏಕಿ ಯಾವುದಾದರೂ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಯಾರೇ ಒಬ್ಬರನ್ನು ಬಂಧಿಸುವುದಿದ್ದರೂ 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ಆತನಿಂದ ಸಮಜಾಯಿಸಿ ಪಡೆದು ಅದನಂತರ ಅಗತ್ಯ ಬಿದ್ದರೆ ಮಾತ್ರ ಬಂಧಿಸಬೇಕು, ಇಲ್ಲ ಇದ್ದರೆ ಬಂಧಿಸುವಂತಿಲ್ಲ. CT ರವಿ ಅವರ ಪ್ರಕರಣದಲ್ಲಿ ಅದು ಎಲ್ಲರಿಗೂ ಗೊತ್ತಾಯಿತು. ಇಲ್ಲ ಇದ್ದರೆ ಪೊಲೀಸರು FIR ಆದ ಕೂಡಲೇ ಆರೋಪಿತರು ಯಾರಿದ್ದಾರೆ ಆತನನ್ನು ಬಂದು ಠಾಣೆಯಲ್ಲಿ ಕೂರಿಸಿ ಆತನಿಗೆ ಒಂದು 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ಆತನನ್ನು ಒಂದು ಹೇಳಿಕೆಯನ್ನು ಬರೆಸಿಕೊಂಡು ಅದನಂತರ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಯಾವುದೇ ಸಾರ್ವಜನಿಕರ ಮೇಲೆ ಕೇಸು ಆದರೂ ಪೊಲೀಸರು ಈ ನಿಯಮವನ್ನು ಪಾಲಿಸಲೇಬೇಕು. ಪೊಲೀಸ್ ಠಾಣೆಯಲ್ಲಿ ನೋಟಿಸ್ ಕೊಟ್ಟರೆ ಅದಕ್ಕೆ ರಿಸೀವ್ಡ್ ಸಿಗ್ನೇಚರನ್ನು ಯಾವುದೇ ಆರೋಪಿ ಹಾಕಬಾರದು. ರಿಸೀವ್ಡ್ ಸಿಗ್ನೇಚರ್ ಹಾಕದಿದ್ದರೆ ನಿಮಗೆ ಅವರಿಗೆ ಹೇಳಿಕೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪೊಲೀಸರು ದೈಹಿಕ ಬಲ ಪ್ರಯೋಗ ಮಾಡುವಂತಿಲ್ಲ. ಅದರಿಂದಾಗಿ ಯಾರು ಸಹ ಕೇಸು ದಾಖಲು ಆಯಿತು ಅಂತ ಹೇಳಿದ ಕೂಡಲೇ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗಿದೆ ಅಂತ ನೋಡ್ಕೊಳ್ಬೇಕು ಅಷ್ಟೇ. ಯಾಕಂತ ಹೇಳಿದರೆ 7 ವರ್ಷಕ್ಕಿಂತ ಮೇಲಿನ ಶಿಕ್ಷೆಯ ಪ್ರಮಾಣ ಇರುವ ಅಪರಾಧಗಳಲ್ಲಿ ಆರೋಪಿಯ ಬಂಧನ ಅತ್ಯಗತ್ಯವಾಗುತ್ತದೆ. ಪೊಲೀಸರು ಬಂಧಿಸಲೇಬೇಕು. ಆದ್ದರಿಂದ ಈ ವಿಚಾರ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತು ಹೇಳಿದರು. CT ರವಿ ಅವರು ಸುಳ್ಳು ಹೇಳುತ್ತಿದ್ದಾರೆ, ಅವರು ಹೇಳಿದ ಮಾತನ್ನು ಅವರು ಒಪ್ಪಿಕೊಳ್ಳುತ್ತಿದ್ದಾರೆ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರಲಿ, ಅಲ್ಲಿ ಆಣೆ ಪ್ರಮಾಣ ಮಾಡಲಿ, ನಾನು ನನ್ನ ಕುಟುಂಬದ ಸದಸ್ಯರೊಂದಿಗೆ ಬಂದು ಪ್ರಮಾಣ ಮಾಡ್ತೇನೆ ಅಂತೇಳಿ. ಅದಕ್ಕೆ ಪ್ರತಿಕ್ರಿಯೆಯಾಗಿ CT ರವಿ ಅವರು ಹೇಳಿದರು, ಪ್ರಕರಣ ನ್ಯಾಯಾಲಯದಲ್ಲಿದೆ. ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ಪ್ರಕರಣ ಇತ್ಯರ್ಥ ಆಗಲಿ, ಅದ ನಂತರ ನಾನು ಧರ್ಮಸ್ಥಳಕ್ಕೆ ಬರ್ತೇನೆ ಅಂತೇಳಿ. ಹಾಗಾದರೆ ಧರ್ಮಸ್ಥಳದಲ್ಲಿ ನಡೆಯುವಂಥ ಆಣೆ ಪ್ರಮಾಣದ ಕ್ರಮ ಏನು ಎನ್ನುವ ಬಗ್ಗೆ ಹಲವರಿಗೆ ಜಿಜ್ಞಾಸೆ ಇರ್ಬೋದು. ಹಲವಾರು ನಿದರ್ಶನಗಳಲ್ಲಿ ಅಲ್ಲಿ ಆಣೆ ಪ್ರಮಾಣ ಮಾಡಿ ದೇವರ ಎದುರಲ್ಲಿ ನಿಂತು ಸುಳ್ಳು ಹೇಳಿ ದಕ್ಕಿಸಿಕೊಂಡು ಹೋದವರು ಉದ್ಧಾರ ಆದ ನಿದರ್ಶನಗಳಿಲ್ಲ. ಒಂದಲ್ಲ ಒಂದು ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಿ ಕೊನೆಗೆ ಧರ್ಮಸ್ಥಳಕ್ಕೆ ಬಂದು ತಪ್ಪು ಕಾಣಿಕೆ ಹಾಕಿ ಅಡ್ಡ ಬಿದ್ದು ಹೋದವರೇ ಜಾಸ್ತಿ. ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಧರ್ಮಸ್ಥಳಕ್ಕೆ ಬಂದು 3 ಸಾರಿ ಬಂದು ತಪ್ಪು ಕಾಣಿಕೆ ಹಾಕಿ ಹೋದ ಮೇಲೆ ಅವರಿಗೆ ಸ್ಥಾನಮಾನಗಳು ಸಿಕ್ಕಿದ್ದು. ಇಲ್ಲದ್ರೆ ಎಲ್ಲ ಸ್ಥಾನಮಾನಗಳನ್ನು ಕಳ್ಕೊಂಡಿದ್ದರು. ಯಡಿಯೂರಪ್ಪನವರು ಜೈಲಿಗೂ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಶೋಭಾ ಕರಂದ್ಲಾಜೆ ಅವರಿಗೂ ಕೆಲವೊಂದು ಸಂಕಷ್ಟಗಳು ಎದುರಾಗಿತ್ತು. ಈಗ ಅವರು ಕೇಂದ್ರ ಸಚಿವೆ ಆಗಿದ್ದಾರೆ. ಇದೆಲ್ಲವೂ ಧರ್ಮಸ್ಥಳದ ಮಹಿಮೆ. ಹಾಗಾದರೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಪದ್ಧತಿ ಹೇಗೆ ಅಂತ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡ್ತೇವೆ ಅಂತ ಹೇಳಿದರೆ ಇಬ್ಬರು ಒಟ್ಟಿಗೆ ಬಂದು ನಿಂತು ಆಣೆ ಪ್ರಮಾಣ ಮಾಡಬೇಕಂತ ಇಲ್ಲ. ಅವರವರು ಬಂದು ಪ್ರಮಾಣ ಮಾಡಿ ಹೋಗಲು ಅಂತ ವ್ಯವಸ್ಥೆ ಇದೆ. ಯಾರು ನಾನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿ ಬರ್ತಾನೋ ಆತ ನೇತ್ರಾವತಿ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಬೇಕು. ಅಲ್ಲಿಂದ ಕ್ಷೇತ್ರಕ್ಕೆ ಬರಬೇಕು. ಶ್ರೀಕ್ಷೇತ್ರ ಬಂದು ಸರತಿ ಸಾಲಿನಲ್ಲಿ ನಿಂತುಕೊಂಡು ಕ್ಷೇತ್ರದ ಒಳಗೆ ಹೋಗಬೇಕು. ಹೋಗಿ ಕ್ಷೇತ್ರದ ಗರ್ಭಗುಡಿಯ ಬಳಿ ಕಾವಂದರ ಪ್ರತಿನಿಧಿಯಾಗಿ ನಿಂತ 4 ಮಂದಿ ನಿಂತಿರ್ತಾರೆ. ಕೆಲವೊಮ್ಮೆ ಇಬ್ಬರು ನಿಂತಿರ್ತಾರೆ. ಯಾಕಂದರೆ ಕಾವಂದರ ರೂಪವೇ ಅವರಾಗೆ ಇದ್ದು ಮುಂಡಾಸು ಧರಿಸಿದವರು ಕಾವಂದರ ಪ್ರತಿನಿಧಿಗಳು. ಸಾಧಾರಣ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೋಮವಾರ ದಿವಸ ಅದನ್ನು ಆಣೆ ಪ್ರಮಾಣವನ್ನು ನಿಗದಿಪಡಿಸ್ತಾರೆ. ಆವತ್ತು ಸ್ವತಃ ಕಾವಂದರೆ ಶ್ರೀ ಕ್ಷೇತ್ರದಲ್ಲಿ ಇರ್ತಾರೆ. ಹೋಗಿ ಅವರಲ್ಲಿ ವಾಸ್ತವ ಸ್ಥಿತಿಯನ್ನು ವಿವರಿಸಬೇಕು. ಈಗೀಗೆ ಆಗಿದೆ, ನನ್ನ ಮೇಲೆ ಇಂತಿಂಥ ಅಪವಾದ ಬಂದಿದೆ, ನಾನು ಅಂತ ತಪ್ಪು ಮಾಡಲಿಲ್ಲ ಅಂಥೇಳಿ ಅವರಿಗೆ ಹೇಳಬೇಕು.
ಅವರು ಅದನ್ನು ದೇವರಿಗೆ ನಿವೇದಿಸಬೇಕು. ನಿವೇದಿಸಿದ ನಂತರ 3 ಬಾರಿ ದೇವರ ಎದುರು ಅಡ್ಡ ಬೀಳಬೇಕು ಮತ್ತು ಕಾಣಿಕೆಯನ್ನು ಉಂಡಿಗೆ ಅರ್ಪಿಸಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಹೋಗಬೇಕು. ಆತ ಆ ಪದ್ಧತಿ ಮಾಡಿದ ನಂತರ ಆತನಿಗೆ ವಿರುದ್ಧವಾಗಿರುವವನು ಸಹ ಅದೇ ರೀತಿ ಬರಬೇಕು. ಇಬ್ಬರು ಒಟ್ಟಿಗೆ ಬಂದರೂ ಆಗ್ತದೆ, ಬೇರೆ ಬೇರೆ ಬಂದರೂ ಆಗ್ತದೆ. ಈಗ ಬೇರೆ ಬೇರೆ ಬಂದರೆ ಸುರಿಗೆ ಒಬ್ಬ ಬಂದು ಈ ರೀತಿಯ ಕ್ರಮ ಅನುಸರಿಸಿದರೆ ಮತ್ತೊಮ್ಮೆ ಆತ ಬರ್ತಾನೆ. ಆತನು ಇದೇ ರೀತಿಯಲ್ಲಿ ಕಾವಂದರ ಪ್ರತಿನಿಧಿಗಳ ಹತ್ರ ಹೇಳ್ತಾನೆ, ಇಲ್ಲಂದರೆ ಕಾವಂದರ ಹತ್ರ ಹೇಳ್ತಾರೆ. ಅವರು ಸಹ ಅವರು ಇಷ್ಟೇ ಹೇಳುವುದು, ನೀನು ಏನು ಅರಿಕೆ ಮಾಡಿಕೊಂಡಿದ್ದೆ ಅದನ್ನು ದೇವರಿಗೆ ಒಪ್ಪಿಸಿದ್ದೇವೆ, ದೇವರು ಅದಕ್ಕೆ ಫಲ ಕೊಡ್ತಾರೆ. ಅದರಿಂದಾಗಿ ನೀನು 3 ಬಾರಿ ದೇವರ ಎದುರಲ್ಲಿ ಅಡ್ಡ ಬೀಳು, ಕಾಣಿಕೆ ಹಾಕು, ಹೋಗು. ಸುಳ್ಳು ಹೇಳಿದರೆ ಅದರ ಪ್ರತಿಫಲ ನೀನೇ ಅನುಭವಿಸಬೇಕು ಅಂತ ಆ ಒಂದು ಎಚ್ಚರಿಕೆಯು ಇರ್ತದೆ. ಇದು ಧರ್ಮಸ್ಥಳದ ಆಣೆ ಪ್ರಮಾಣ. ಈ ಹಿಂದೆ ಹಲವು ಬಾರಿ ಇಂಥ ಆಣೆ ಪ್ರಮಾಣಗಳು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಮಲೆನಾಡ ಭಾಗದಲ್ಲೂ ಸಹ ಯಾವುದಾದರೂ ಕಷ್ಟ ಕೌಟಲ್ಯಗಳು ಬಂದಾಗ, ದೈವದೇವರುಗಳ ವಿಚಾರದಲ್ಲಿ ಏನಾದರೂ ತೊಂದರೆಗಳಾದಾಗ ಸುರುವಿಗೆ ದೈವಜ್ಞರ ಹತ್ರ ಅಂದರೆ ಜ್ಯೋತಿಷಿಗಳ ಹತ್ರ ಹೋದರೆ ಕಂಡು ಬರುವುದೇ ಧರ್ಮಸ್ಥಳದ ಆಣೆ ಪ್ರಮಾಣ. ತಿರುಪತಿಯ ಮುಡಿಪು. ಇದು 2 ವಿಚಾರಗಳು ಕರಾವಳಿ ಭಾಗ ಮಾತ್ರವಲ್ಲದೆ ಬಯಲುಸೀಮೆ ಭಾಗಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕರಾವಳಿ ಭಾಗದಲ್ಲಿ ತಿರುಪತಿ ಮುಡಿಪು ಇಲ್ಲದಂತಹ ಕುಟುಂಬ ವ್ಯವಸ್ಥೆ ಇಲ್ಲ. ಎಲ್ಲ ಕುಟುಂಬಿಕರು ಸೇರಿ ತಿರುಪತಿಗೆ ಮುಡಿಪು ಕಟ್ಟಲೇಬೇಕು. ಅದು ವಾರ್ಷಿಕ ದೈವಗಳ ಪರ್ವದ ದಿನ ಎಲ್ಲ ಕುಟುಂಬಿಕರು ಸೇರಿ ಕಾಣಿಕೆ ಹಾಕಬೇಕು. ಅದನ್ನು ಒಂದು 10 ವರ್ಷಕ್ಕೋ 20 ವರ್ಷಕ್ಕೆ ಒಮ್ಮೆ ತಿರುಪತಿಗೆ ಕೊಂಡೋಗಿ ಮುಟ್ಟಿಸಬೇಕು ಎನ್ನುವಂಥ ಕ್ರಮ ಇದೆ. ಅದೇ ರೀತಿ ಧರ್ಮಸ್ಥಳದ ಆಣೆ ಪ್ರಮಾಣದ ವಿಚಾರವು ಪ್ರಸ್ತಾಪವಾಗ್ತಾ ಇರ್ತದೆ. ಯಾಕಂದರೆ ಕೆಲವರಿಗೆ ಒಂದು ಅಭ್ಯಾಸ ಇದೆ, ಯಾವುದಾದರೂ ವಿಚಾರದಲ್ಲಿ ಜಗಳ ಬಂದರೆ, ಮಾತುಕತೆ ಬಿರುಸಾದರೆ ಧರ್ಮಸ್ಥಳದ ಹೆಸರನ್ನು ಎತ್ತಿಬಿಡು. ನನಗೆ ಧರ್ಮಸ್ಥಳದ ಅನ್ನಪ್ಪ ನೋಡಿಕೊಳ್ಳಿ, ಇಲ್ಲ ಧರ್ಮಸ್ಥಳದ ಮಂಜುನಾಥ ನೋಡಿಕೊಳ್ಳಿ ಅಷ್ಟು ಹೇಳಿದರೆ ಸಾಕು. ಆ ಮಾತು ಧರ್ಮಸ್ಥಳದ ಮಂಜುನಾಥನಿಗೆ, ಇಲ್ಲದ್ರೆ ಧರ್ಮಸ್ಥಳದ ಅನ್ನಪ್ಪನಿಗೆ ಮುಟ್ಟಿತಂತ ಅರ್ಥ. ಅಂದರೆ ಧರ್ಮಸ್ಥಳದ ಶಾಪ ಆತನಿಗೆ ತಟ್ಟಿತು ಎಂದು ಅರ್ಥ. ಆತನ ಗ್ರಹಗತಿಗಳು ಸರಿ ಇದ್ದ ಸಂದರ್ಭದಲ್ಲಿ ಆತನಿಗೆ ಏನಾಗುವುದಿಲ್ಲ, ಆತ ಎಲ್ಲವನ್ನೂ ಮೀರಿಸಿಕೊಂಡು ಹೋಗ್ತಾನೆ. ಯಾವಾಗ ಗ್ರಹಗತಿಗಳು ತಿರುಗಿಕೊಂಡು ಹೋಗ್ತವೋ ಆ ಸಂದರ್ಭದಲ್ಲಿ ಯಾವುದಾದರೂ ಒಂದು ತೊಂದರೆಗಳು ಉಂಟಾಗ್ತದೆ. ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ವ್ಯವಹಾರದಲ್ಲಿ ಏರುಪೇರು ಆಗ್ಬೋದು, ಸಾಂಸಾರಿಕವಾಗಿ ತೊಂದರೆಗಳು ಆಗ್ಬೋದು, ಮಾತಿಗೂ ಜಗಳ, ಸಿಡುಕುತನ ಇತ್ಯಾದಿಗಳು ಕಂಡುಬರುವುದು, ಉತ್ತಮ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಬರ್ಬೋದು, ಯಾವುದಾದರೂ ಒಂದು ರೀತಿಯ ಕಷ್ಟ ಕೋಟಲೆಗಳು ಬಂದೇ ಬರ್ತದೆ. ಆಗ ಅದಕ್ಕೆ ಪರಿಹಾರ ಏನು ಅಂತ ಹುಡುಕಲು ಹೋದಾಗ ಒಂದಾ ಕುಟುಂಬದ ನಾಗನ ಸಮಸ್ಯೆ, ಒಂದಾ ಕುಟುಂಬದ ದೈವದೇವರುಗಳ ಸಮಸ್ಯೆ, ತಪ್ಪಿದರೆ ಧರ್ಮಸ್ಥಳದ ಮಂಜುನಾಥನ ಸಮಸ್ಯೆ. ಆದ್ದರಿಂದ ಧರ್ಮಸ್ಥಳದ ಮಂಜುನಾಥನ ಸಮಸ್ಯೆ ಅಂತ ಬಂದ ಕೂಡಲೇ ಧರ್ಮಸ್ಥಳಕ್ಕೆ ಹೋಗಿಯೇ ಅದನ್ನು ಇತ್ಯರ್ಥ ಮಾಡಬೇಕು. ಯಾಕಂತ ಹೇಳಿದರೆ ಅದು ಹಿರಿಯರ ಕಾಲದಿಂದ ಕಟ್ಟಿಕೊಟ್ಟು ಬಂದಂಥ ಬುತ್ತಿ ಅಂತ ಹೇಳ್ತೇವೆ. ನಮ್ಮ ಹಿರಿಯರು ಧರ್ಮಸ್ಥಳದ ಒಂದು ಆಣೆ ಹಾಕಿದ್ದರೆ ಅದು ತಲತಲಾಂತರದಿಂದ ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತದೆ ಈಗಿನ ಜನ್ರೇಷನಿಗೆ ಅಂತ ಹೇಳಿದ್ರು. ಅದನ್ನು ಈಗಿನ ಜನ್ರೇಷನ್ ಅವರು ಅದನ್ನು ಮುಂದಿನ ಜನ್ರೇಷನಿಗೆ ಹಸ್ತಾಂತರ ಮಾಡುವ ಮೊದಲು ಅದನ್ನು ಹೋಗಿ ಧರ್ಮಸ್ಥಳದಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದಕ್ಕೂ ಒಂದು ಕ್ರಮ ಇದೆ. ಒಂದು ಕುಟುಂಬದ ಮೇಲೆ, ಒಂದು ಮನೆಯ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಅಂಥ ಒಂದು ಧರ್ಮಸ್ಥಳದ
ಆಣೆ ಬಾಕಿ ಇದೆ ಅಂತ ಹೇಳಿ ಜ್ಯೋತಿಷ್ಯರ ಮೂಲಕ ಗೊತ್ತಾದರೆ ಅದನ್ನು ಯಾವ ರೀತಿಯಲ್ಲಿ ಪರಿಹರಿಸಬೇಕು ಎನ್ನುವುದರ ಬಗ್ಗೆ ಹಲವಾರು ಜ್ಯೋತಿಷರಿಗೂ ಸಹ ಸರಿಯಾದ ಅನುಭವ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಅದರ ಬಗ್ಗೆ ಕೇಳಿದರೂ ಅವರೂ ಸಹ ಸರಿಯಾದ ಅನುಭವವನ್ನು ಕೊಡುವುದಿಲ್ಲ. ಯಾಕಂತ ಹೇಳಿದರೆ ಜ್ಯೋತಿಷರು ಹೇಳಿರ್ತಾರೆ, ಆ ರೀತಿಯಾಗಿ ನಡೆಸ್ಕೊಂಡು ಬಂದಿರ್ತಾರೆ ಎನ್ನುವುದು ಅವರ ತಲೆಯಲ್ಲಿರ್ತದೆ. ಯಾಕಂದರೆ ದಿನನಿತ್ಯ ಇಂಥ ಸಮಸ್ಯೆಗಳನ್ನು ಹೊತ್ತುಕೊಂಡು ನೂರಾರು ಮಂದಿ ಅಲ್ಲಿಗೆ ಬರ್ತಾರೆ. ಕಾವಂದರು ಬೀಡಿನಲ್ಲಿ ಕೂತುಕೊಂಡಂಥ ಸಂದರ್ಭದಲ್ಲಿ ಅವರ ದರ್ಶನಕ್ಕಾಗಿ ಅವರ ಆಶೀರ್ವಾದಕ್ಕಾಗಿ ಬರುವವರಲ್ಲಿ ಹೆಚ್ಚಿನವರು ಈ ಸಮಸ್ಯೆಯನ್ನು ಹೊತ್ತುಕೊಂಡು ಬರುವವರು. ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ, ಎಲ್ಲ ಕ್ರಮಬದ್ಧವಾಗಿ ಬಂದಿದ್ದೀರಲ್ಲ, ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಇರುವಂತಹ ನನ್ನ ಪ್ರತಿನಿಧಿಯವರ ಹತ್ರ ವಿಚಾರ ತಿಳಿಸಿ ಅವರು ಮಾರ್ಗದರ್ಶನ ಮಾಡ್ತಾರೆ ಅಂತ. ವಾಸ್ತವವಾಗಿ ಹಾಗೆಲ್ಲ. ಧರ್ಮಸ್ಥಳದ ಆನೆ ಪ್ರಮಾಣ ಬಾಕಿ ಇದ್ದರೆ ಆರಂಭದಲ್ಲಿ ಮನೆಯಲ್ಲಿ ಎಲ್ಲ ಮನೆಯವರು ಒಟ್ಟು ಸೇರಬೇಕು. ಯಾಕಂದರೆ ಮನೆಗೆ ಬಂದಿರೋ ಸಮಸ್ಯೆ ಅಂತ ಹೇಳಿ ಮನೆಯಲ್ಲಿರುವ ದೈವ ದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಧರ್ಮಸ್ಥಳದ ಆನೆ ಪ್ರಮಾಣವನ್ನು ಪರಿಹರಿಸಲು ಹೋಗುತ್ತಿದ್ದೇವೆ ಅಂತ ಹೇಳಬೇಕು. ಅಲ್ಲಿಂದ ಮನೆಯಿಂದ ಒಂದು ತಂಬಿಗೆಯಲ್ಲಿ ನೀರು ತಂದು ತುಳಸಿ ಕಟ್ಟೆ ಎದುರಲ್ಲಿ ಇಡಬೇಕು. ತುಳಸಿ ಕಟ್ಟೆಗೆ ಇಡೀ ಕುಟುಂಬಿಕರು 3 ಸುತ್ತು ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೊರಡಬೇಕು. ಮತ್ತೆ ಮನೆಯೊಳಗೆ ಹೋಗುವಾಗಿಲ್ಲ. ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿಯಲ್ಲಿ ಸ್ನಾನ ಮುಗಿಸಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಅಲ್ಲಿಂದ ಸೀದಾ ಕ್ಷೇತ್ರದ ಒಳಗೆ ಹೋಗಬೇಕು. ಅಲ್ಲಿ ಕಾವಂದರಿದ್ದರೆ ಕಾವಂದರಲ್ಲಿ, ಇಲ್ಲಂದರೆ ಕಾವಂದರ ಪ್ರತಿನಿಧಿಯವರಲ್ಲಿ ಆರೈಕೆ ಮಾಡಿಕೊಂಡು ಅಲ್ಲಿ ಎಲ್ಲರೂ 3 ಬಾರಿ ನಮಸ್ಕಾರ ಮಾಡಬೇಕು. ಅಲ್ಲಿಂದ ಬಂದು ವಾಪಸ್ಸು ಮನೆಗೇ ಬರಬೇಕು. ಮನೆಗೆ ಬಂದು ಆ ಹೋದ ತಂಡದಲ್ಲಿ ಯಾರು ಹಿರಿಯರಿದ್ದಾರೆ, ಅಂದರೆ ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಅಂದರೆ ದೊಡ್ಡ ಸ್ಥಾನದಲ್ಲಿ ಯಾರಿದ್ದಾರೆ, ಹಿರಿಯರಿದ್ದಾರೆ, ಅವರು ಆ ತಂಬಿಗೆಯಲ್ಲಿದ್ದ ನೀರನ್ನು ಎಲ್ಲರಿಗೂ ಕೊಟ್ಟು ಅವರು ಸೇವಿಸಿ ಮತ್ತು ಅದನ್ನು ತುಳಸಿ ಕಟ್ಟೆಗೆ ಬಿಡಬೇಕು. ಇದು ಕ್ರಮ. ಈ ಕ್ರಮದಲ್ಲಿ ಮಾಡಿದರೆ ಧರ್ಮಸ್ಥಳದ ಆನೆ ಪ್ರಮಾಣ ನಿವಾರಣೆಯಾಗುತ್ತದೆ ಎನ್ನುವಂಥ ನಂಬಿಕೆ ಕರಾವಳಿ ಭಾಗದಲ್ಲಿ ಇದೆ. ಆದ್ದರಿಂದ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ಮಾಡ್ತೇವೆ ಅಂತ ಹೇಳುವುದು ಒಂದು ರೀತಿಯಲ್ಲಿ ಅಪರಾಧ. ಯಾಕಂತ ಹೇಳಿದರೆ ಧರ್ಮಸ್ಥಳದ ಹೆಸರನ್ನು ಎತ್ತಿದರೆ ಅದಕ್ಕೆ ಪರಿಹಾರ ಧರ್ಮಸ್ಥಳದಲ್ಲಿ ಆಗಬೇಕೇ ಹೊರತು ಎಲ್ಲೂ ಆಗುವುದಿಲ್ಲ. ಕೆಲವರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೇಳಿದ ಹರಕೆಯನ್ನು ಕದ್ರಿಯಲ್ಲಿ ಸಂದಾಯ ಮಾಡಲಿಕ್ಕೆ ಆಗುತ್ತದೆ. ಖಂಡಿತ ಇಲ್ಲ. ಯಾಕಂತ ಹೇಳಿದರೆ ಧರ್ಮಸ್ಥಳವೇ. ಯಾಕಂದರೆ ಅಣ್ಣಪ್ಪನ ಕಾರಣಿಕ, ಧರ್ಮದೈವಗಳ ಕಾರಣಿಕ, ರಕ್ತೇಶ್ವರಿಯ ಕಾರಣಿಕ ಎಲ್ಲ ಇವರು ಧರ್ಮಸ್ಥಳದಲ್ಲಿ. ಆದ್ದರಿಂದ ಧರ್ಮಸ್ಥಳದ ಕಾರಣಿಕ ಧರ್ಮಸ್ಥಳದ್ದೇ. ಆದ್ದರಿಂದಲೇ ಧರ್ಮಸ್ಥಳದ ಹೆಸರು ಹೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಬೇಕು. ಆ ರೀತಿಯ ಆಣೆ ಪ್ರಮಾಣದ ಪದ್ಧತಿ ಇದೆ. ಇದೀಗ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ರಾಜಕೀಯ ಹಿನ್ನೆಲೆಯ ವಾದ ಪ್ರತಿವಾದದ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಕೇಸು ದಾಖಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೃಢವಾಗಿ ನಂಬಿದ್ದಾರೆ ಸಿ ಟಿ ರವಿಯವರು ತನ್ನನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅಂತೇಳಿ. ಸಿ ಟಿ ರವಿಯವರು ಹೇಳ್ತಾರೆ, ನಾನು ಆ ಶಬ್ದವನ್ನು ಬಳಸಿಲ್ಲ ಅಂತೇಳಿ. ಯಾವುದೇ ಶಬ್ದ ಬಳಸಿದ್ದರೂ ಸಹ ಒಂದು ಹೆಣ್ಣುಮಗಳ ಮೇಲೆ ಕೆಟ್ಟ ಶಬ್ದವನ್ನು ಉಪಯೋಗಿಸುವುದು ತಪ್ಪು. ಅದು ಅಪರಾಧ ಅಂತ ಹೇಳುವುದಿಲ್ಲ, ಅದು ತಪ್ಪು. ಸಿ ಟಿ ರವಿಯವರು ಬಳಸಿದ್ದಾರೋ ಇಲ್ಲವೋ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಂಬಿದ್ದಾರೆ. ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣಕ್ಕೆ ಬರ್ತೇವೆ ಅಂತ ಮಾಡ್ತೀನಿ ಅಂತ ಹೇಳಿದರು. ಆದರೆ ಸಿ ಟಿ ರವಿಯವರು ಆಣೆ ಪ್ರಮಾಣಕ್ಕೆ ಬರಲೇಬೇಕಾಗ್ತದೆ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರುವಾಗ ಸಿ ಟಿ ರವಿ ಬರದೇ ಇರ್ಬೋದು, ಅದನಂತರವಾದರೂ ಸಿ ಟಿ ರವಿಯವರು ಬರಬೇಕು. ಯಾಕಂದರೆ ಧರ್ಮಸ್ಥಳ ಅಂದರೆ ಸಿ ಟಿ ರವಿಯವರ ಊರಿನ ಪಕ್ಕದ ತಾಲೂಕು. ಅವರು ಚಿಕ್ಕಮಗಳೂರಿನವರು. ಧರ್ಮಸ್ಥಳದ ಪ್ರಭಾವ, ಕಾರಣಿಕ, ಅಲ್ಲಿನ ಹಿನ್ನೆಲೆ ಎಲ್ಲವೂ ಸಿ ಟಿ ರವಿಯವರಿಗೆ ಗೊತ್ತಿದೆ. ಅವರು ಸಹ ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿದವರು, ಹೋರಾಟದಿಂದ
ಬಂದವರು. ಆದ್ದರಿಂದಾಗಿ ಅವರು ಧರ್ಮಸ್ಥಳದ ಬಗ್ಗೆ ಕೀಳಿರಿಮೆ ಇರಲಿಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ ದಿವಸ ಅವರು ಬಾರದೇ ಇರ್ಬೋದು, ಅದರ ನಂತರ ಅವರು ಬರ್ಬೋದು. ಇದಾಗುವಾಗಲೇ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯ ಸಿ ಟಿ ರವಿ ಅವರು, ವಿಧಾನಸಭೆಯ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಮಧ್ಯೆ ಈಗ ಈ ವಿವಾದ ತಲೆದೋರಿರುವುದು. ಆದ್ದರಿಂದ ಇದನ್ನು ಸೌಹಾರ್ದಯುತವಾಗಿ ಮುಗಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತೇಳಿ. ಮೋಸ್ಟ್ಲಿ ಅದು ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅಂದರೆ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಇತರರ ಎಲ್ಲ ಕೆಲಸದ ಒತ್ತಡ ಕಡಿಮೆ ಆದಾಗ ಆ ಬಗ್ಗೆ ಸೌಹಾರ್ದಯುತ ಮಾತುಕತೆ ಆಗ್ಬೋದು, ಪ್ರಕರಣ ಇತ್ಯರ್ಥ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ನಿರಂತರ ಸುದ್ದಿ